ಕ್ವಶನ್ ನಂಬರ್ 31. ಡಿಹೈಡ್ರೇಷನ್ ಆಹಾರ ಸಂಸ್ಕರಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಫಸ್ಟ್ ಡಿಹೈಡ್ರೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಡಿಹೈಡ್ರೇಷನ್ ಕನ್ನಡದಾಗ ನಿರ್ಜಲೀಕರಣ ಅಂತ ಹೇಳಿ ಕರೀತೀವಿ. ಈ ನಿರ್ಜಲೀಕರಣ ಎನ್ನುವುದು ಏನನ್ನು ಸೂಚಿಸುತ್ತದೆ ಅಂದ್ರ NaCl. NaCl ಅಂದ್ರೆ ಏನಂದ್ರೆ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡದ ಇನ್ನೊಂದು ಹೆಸರು ಅಡುಗೆಯ ಉಪ್ಪ ಎಂದರ್ಥ. ಅಡುಗೆ ಉಪ್ಪ. ಇದನ್ನೇ PSI ಕ್ವಶನ್ ಕೇಳಿದ್ರು. ಈ ಕಾಲರಾ ರೋಗ ಬಂದಾಗ ವಾಂತಿ ಮತ್ತು ಭೇದಿಯಾಗುತ್ತದೆ. ಆಗ ದೇಹದಲ್ಲಿ ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣವಾಗುತ್ತದೆ. ಇದರಿಂದ ಜೀವಕೋಶದಲ್ಲಿ ಏನು ಕಮ್ಮಾಗಿರ್ತದೆ ಅಂದ್ರೆ NaCl, ಸೋಡಿಯಂ ಕ್ಲೋರೈಡ್ ಅಥವಾ ಅಡಿಗೆ ಉಪ್ಪಿನ ಅಂಶ ಕಡಿಮೆಯಾಗಿರ್ತದೆ. ಡಿಹೈಡ್ರೇಷನ್ ಎನ್ನುವುದು ಆಹಾರದ ಸಂಸ್ಕರಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಈ ವರ್ಡ್ಕ ನಾವು ಏನ್ ಡಿಹೈಡ್ರೇಷನ್ ಅಂದಲ್ಲಿ ಏನ್ ಕಲ್ಪನೆ ಮಾಡ್ಕೋಬೇಕಂದ್ರೆ NaCl ಅನ್ನೋ ಅಂಶ ತೊಡಬೇಕು. ಇದು ಆಹಾರ ಪದಾರ್ಥಗಳಿಗೆ ಉಪ್ಪಿನ ಅಂಶ ಬೆರೆಸಿದಾಗ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಸೂಕ್ಷ್ಮಾಣು ಜೀವಿಗಳಾದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಇದು ಹೇಳ್ಬೇಕು ನಾವು ಈ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಕೆಲವೊಂದ್ಸಲ ಗ್ರಾಮೀಣ ಈ ಮೃತದೇಹಗಳನ್ನ ಹೂಳ್ಬೇಕಂದಕ್ರ ಮಣ್ಣಾಗ ಅದರ ಸುತ್ತ ಉಪ್ಪು ಹಾಕಿರ್ತಾರ. ಆ ಉಪ್ಪು ಹಾಕಿದಾಗ ಮೃತದೇಹಗಳು ಬೇಗನೆ ಕೊಳೆಯುವುದಿಲ್ಲ. ಯಾಕೆ ಕೊಳೆಯಂಗಿಲ್ಲ ಅಂದ್ರ ಆ ಮೃತದೇಹವನ್ನು ಕೊಳೆಸಬಲ್ಲಂತಹ ಬ್ಯಾಕ್ಟೀರಿಯಾ ಶಿಲೀಂಧ್ರ ವಿಘಟನಕಾರಿಗಳ ಬೆಳವಣಿಗೆ ತಡೆಯುತ್ತದೆ ಉಪ್ಪ. ಹಾಗಾಗಿ ಡಿಹೈಡ್ರೇಷನ್ ಆಹಾರದ ಸಂಸ್ಕರಣೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ತಡೆಯುತ್ತದೆ, ಆಹಾರವನ್ನು ಕೆಡದಂತೆ ಮಾಡುತ್ತದೆ. ಮಾನವನಲ್ಲಿ ಏನದಂದ್ರೆ ನಿರ್ಜಲೀಕರಣ ಉಂಟಾದಾಗ ಅವನ ಜೀವಕೋಶದಲ್ಲಿ ಎದರ ಪ್ರಮಾಣ ಕಡಿಮೆಯಾಗಿರ್ತದೆ? NaCl. ಇದು ಹೇಳಬೇಕು. ಬ್ರೆಡ್ ಅನ್ನು ಮಾಡುವಾಗ ಹಿಟ್ಟು ಉಬ್ಬುತ್ತದೆ ಏಕೆ ಅಂತ ಕೇಳ್ತಾರೆ. ಏಕೆಂದರೆ ಅದರಲ್ಲಿ ಈಸ್ಟ್ಗಳ ಚಟುವಟಿಕೆ ನಡೀತದೆ. ಇದನ್ನ ನಾವು ಫೆರ್ಮೆಂಟೇಷನ್ ಅಂತ ಹೇಳಿ ಕರಿತೀವಿ ನಾವು. ಫೆರ್ಮೆಂಟೇಷನ್ ಅಂದ್ರೆ ಇದರ ಮೀನಿಂಗ್ ಏನಂದ್ರೆ ಹುದುಗುವಿಕೆ ಎಂದರ್ಥ. ಹುದುಗುವಿಕೆ. ಈ ಹುದುಗುವಿಕೆ ಎನ್ನುವುದನ್ನ ಮೊಟ್ಟ ಮೊದಲಿಗೆ ಗಮನಿಸಿದವರು ಲೂಯಿ ಪಾಶ್ಚರ್ ಗಮನಿಸ್ತಾರ ಈ ಕ್ರಿಯೆಯನ್ನ. ಸರ್ ಲೂಯಿ ಪಾಶ್ಚರ್ ಎನ್ನುವವರು ಇದನ್ನ ಮೊದಲಿಗೆ ಪತ್ತೆ ಹಚ್ಚೋದು. ಈಸ್ಟ್ಗಳದಿಂದ ಆಲ್ಕೋಹಾಲ್ ತಯಾರು ಮಾಡೋದು. ಈ ಫೆರ್ಮೆಂಟೇಷನ್ ಎನ್ನುವುದು ಎದಕ್ಕೆ ಬರ್ತದ? ನಂಬರ್ 1 ಆಲ್ಕೋಹಾಲ್ ತಯಾರಿಸುವ ವಿಧಾನ. ನಂಬರ್ 2ನೇದ್ದು ಅದಕ್ಕೆ ಹೈಡ್ರೋಲೈಸಿಸ್ ಅಂತ ಹೇಳಿ ಇನ್ನೊಂದು ವರ್ಡ್ ಕರೀತಾರಲ್ಲ ಆಚೆ ಕಡೆ. 2ನೇದ್ದು ಹಾಲು ಮೊಸರಾಗುವುದು. ನೆಕ್ಸ್ಟ್ ಒಂದು 3ನೇದು ಈ ದೋಸೆ ಮತ್ತು ಇಡ್ಲಿ ಹಿಟ್ಟು ನೆನೆ ಇಟ್ಟಾಗ ಉಬ್ಬುತ್ತದೆ. ಇಡ್ಲಿ ಹಿಟ್ಟು ನೆನೆ ಇಟ್ಟಾಗ ಉಬ್ಬುತ್ತದೆ. ಬಿಟ್ರೆ ಏನಂದ್ರ ಬ್ರೆಡ್ ಅನ್ನು ಮಾಡುವಾಗ ಅದರ ಹಿಟ್ಟು ಉಬ್ಬಲು ಕಾರಣವೇನು ಅಂದ್ರೆ ಈಸ್ಟ್ಗಳ ಕ್ರಿಯೆಗಳು. ಈಸ್ಟ್ ಎನ್ನುವುದು ಏನು ಅಂದ್ರೆ ಇದು ಶಿಲೀಂಧ್ರವಾಗಿದೆ. ಇದೊಂದು ಶಿಲೀಂಧ್ರವಾಗಿದೆ. ಹಾಗಾದರೆ ಈಸ್ಟ್ಗಳನ್ನು ಬೆರೆಸುವುದರಿಂದ ಬ್ರೆಡ್ ಏನಾಗಿರ್ತದೆ? ಮೃದುವಾಗುತ್ತದೆ. ಬೇಕರಿಗಳಲ್ಲಿ ಬ್ರೆಡ್ಗಳನ್ನು ಮೃದುಗೊಳಿಸಲು ಏನನ್ನು ಬಳಸುತ್ತಾರೆ ಅಂದ್ರೆ ಈಸ್ಟ್. ಈಸ್ಟ್ ಅನ್ನೋದು ಒಂದು ಶಿಲೀಂಧ್ರವಾಗಿದೆ. ಇದು ಇಷ್ಟು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್, ಮಾನವನ ದೇಹದ ತಾಪಮಾನ ನಿರ್ವಹಿಸಲ್ಪಡುವ ಅಂಗ ಯಾವುದು ಅಂತ ಕೇಳ್ತಾರ. ಮೆದುಳಿನ ಕೆಳಭಾಗದಲ್ಲಿ ಏನದಂದ್ರ ಇಲ್ಲೊಂದು ಹೈಪೋಥಲಾಮಸ್ ಅಂತೇಳಿ ವರ್ಡ್ ಇರ್ತದೆ. ಈ ಹೈಪೋಥಲಾಮಸ್ ಎನ್ನುವುದು ಏನಂದ್ರೆ ನಮ್ಮ ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತದೆ. ಹೈಪೋಥಲಾಮಸ್ ನಮ್ಮ ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತದೆ, ಟೆಂಪರೇಚರ್.
ಮೆದುಳಿನ ಕೆಳಭಾಗದಲ್ಲಿರುವ ಹೈಪೋಥಲಾಮಸ್ ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತದೆ. ಮಾನವ ಏನು ಅಂದ್ರೆ ವಾರ್ಮ್ ಬ್ಲಡೆಡ್ ಎನಿಮಲ್ ರೀ. ವಾರ್ಮ್ ಬ್ಲಡೆಡ್ ಅಂದ್ರೆ ಉಷ್ಣೋದಕ ಬಿಸಿ ರಕ್ತ ಪ್ರಾಣಿ. ಅಂದ್ರೆ ಇದರ ಅರ್ಥ ಏನಂದ್ರ ವಾತಾವರಣದ ಟೆಂಪರೇಚರ್ ಬದಲಾವಣೆ ಆದ್ರೂ ನಮ್ಮ ಬಾಡಿ ಟೆಂಪರೇಚರ್ ಚೇಂಜ್ ಆಗಲ್ಲ. ಎಕ್ಸಾಂಪಲ್, ಕಲಬುರಗಿದೊಳಗ 45 ಡಿಗ್ರಿ ವಾತಾವರಣ ಇತ್ತಂದ್ರೂ ನಮ್ಮ ಬಾಡಿ ಟೆಂಪರೇಚರ್ 37 ಇರ್ತದೆ. ಕಾಶ್ಮೀರದಲ್ಲಿ 20 ಡಿಗ್ರಿ ಟೆಂಪರೇಚರ್ ಇದ್ರು ನಮ್ಮ ಬಾಡಿ ಟೆಂಪರೇಚರ್ 37 ಇರ್ತದೆ. ಹಾಗಾಗಿ ನಾವು ವಾರ್ಮ್ ಬ್ಲಡೆಡ್ ಅಂದ್ರ ಬಿಸಿ ರಕ್ತ ಪ್ರಾಣಿದಾಗ ಬರ್ತೀವಿ. ಮಾನವನ ದೇಹದ ತಾಪಮಾನ ಎಷ್ಟು ಡಿಗ್ರಿ ಅದನ್ನ 37 ಡಿಗ್ರಿ ಸೆಲ್ಸಿಯಸ್ ಸರಿ ಹೇಳ್ರಿ. 98.6 ಎನ್ನುವುದು ಫ್ಯಾರನ್ಹೀಟ್ ಹೇಳ್ಬಹುದು. 310 ಕೆ ಎನ್ನುವುದು ಕೆಲ್ವಿನ್ದಾಗ ಹೇಳ್ಬಹುದು. ಒಟ್ಟಿನಲ್ಲಿ ಇದನ್ನ ನಿಯಂತ್ರಣ ಮಾಡುವುದು ಹೈಪೋಥಲಾಮಸ್. ದೇಹದ ತಾಪಮಾನ ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದ್ರೆ ಥರ್ಮಾಮೀಟರ್. ಈ ಥರ್ಮಾಮೀಟರ್ ಎನ್ನುವುದು ಬಾಡಿ ಟೆಂಪರೇಚರ್ ಅಳೆಯಲಾಗುತ್ತದೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಯಾವುದು ಇರುತ್ತದೆ? ಎಲ್ಲ ಆಮ್ಲಗಳಲ್ಲಿ ಬಹುತೇಕವಾಗಿ ಜಲಜನಕನೇ ಇರ್ತವೆ. ಜಲಜನಕವನ್ನು ನಾವು ಏನಂತೇಳಿ ಕರೆಯೋಣಂದ್ರೆ ಹೈಡ್ರೋಜನ್. ಹೈಡ್ರೋಜನ್ ಅಂತೇಳಿ ಅದು. ಹೈಡ್ರೋಜನದ ಸಂಕೇತ H ಎಂದು ನೀಡಿದವರು ಯಾರು ಅಂದ್ರೆ ಲಾವೋಸಿಯರ್. ಲಾವೋಸಿಯರ್ ಇವ ನೀಡ್ಯಾರ. ಹೈಡ್ರೋಜನ್ ಕಂಡು ಹಿಡಿದವರು ಯಾರು ಅಂದ್ರ ಈ ಹೈಡ್ರೋಜನ್ ಸರ್ ಹೆನ್ರಿ ಕೆವೆಂಡಿಸ್. ಕೆವೆಂಡಿಸ್ ಎನ್ನುವವರು ಕಂಡುಹಿಡಿದರು. ಹೈಡ್ರೋಜನ್ ಅತ್ಯಂತ ಹಗುರವಾದ ಅನಿಲವಾಗಿದೆ. ಹಗುರ ಅನಿಲವಾಗಿದೆ ಇದು ವರ್ಡ್. ಹೈಡ್ರೋಜನ್ ಒಂದು ಏನಂದ್ರೆ ಪರಮಾಣು ಸಂಖ್ಯೆ ಎಷ್ಟದಂದ್ರೆ ಇದಕ್ಕೆ 1 ಅಟಾಮಿಕ್ ನಂಬರ್. ಹೈಡ್ರೋಜನದಲ್ಲಿ ಹೈಡ್ರೋಜನದ ಬಣ್ಣ ಯಾವುದು ಅಂದ್ರೆ ಬಣ್ಣರಹಿತವಾಗಿದೆ. ಬಣ್ಣರಹಿತ ಅನಿಲವಾಗಿದೆ. ಮತ್ತೆ ಏನೇನು ಗೊತ್ತಿರಬೇಕು? ಬ್ರಹ್ಮಾಂಡದಲ್ಲಿ ಹೇರಳವಾಗಿರುವಂತ ಅನಿಲ ಯಾವುದು ಅಂತ ಕೇಳ್ತಾರ. ಯೂನಿವರ್ಸ್. ಬ್ರಹ್ಮಾಂಡದಲ್ಲಿ ಹೇರಳವಾಗಿರುವ ಅನಿಲ ಹೈಡ್ರೋಜನ್ ಆಗಿದೆ. ಹೈಡ್ರೋಜನ್ ಎಷ್ಟು ಸಮಸ್ಥಾನಿಗಳನ್ನು ಹೊಂದಿದೆ ಅಂತ ಹೇಳಿ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು. 1H1, 1H2, 1H3 ಅಂತೇಳಿ 3 ಬರ್ತಾವ. ಪ್ರೋಟಿಯಂ, ಡ್ಯೂಟೀರಿಯಂ, ಟ್ರೀಟಿಯಂ ಅಂತೇಳಿ. ಹೈಡ್ರೋಜನದ ಐಸೋಟೋಪ್ ಅಥವಾ ಸಮಸ್ಥಾನಿಗಳು ಎಷ್ಟದವ ಅಂತ ಕೇಳಿದ್ರಂದ್ರ 3 ಸಮಸ್ಥಾನಿಗಳನ್ನು ಹೊಂದಿದೆ. ಸಮಸ್ಥಾನಿಗಳು ಎಂದರೆ ಏನು ಅಂತ ಕೇಳ್ತಾರ. ಪರಮಾಣು ಸಂಖ್ಯೆ ಸಮವಾಗಿದ್ದು ಅವುಗಳ ರಾಶಿ ಸಂಖ್ಯೆ ಮಾತ್ರ ಭಿನ್ನವಾಗಿರುತ್ತದೆ. ಇದನ್ನ ನಾವು ಸಮಸ್ಥಾನಿ ಅಂತೀವಿ. 1 - 1 ಕರೆದ್ರೆ ಅಂದ್ರೆ 0 ನ್ಯೂಟ್ರಾನ್ ಸಿಗ್ತಾವ. ನ್ಯೂಟ್ರಾನ್. ಇದ್ರೊಳಗೆ 2 1 ಹೋದ್ರೆ 1 ನ್ಯೂಟ್ರಾನ್. ಇದ್ರೊಳಗ 2 ನ್ಯೂಟ್ರಾನ್. KPSC ಕ್ವಶನ್. ಡ್ಯೂಟೀರಿಯಮದಲ್ಲಿ ಎಷ್ಟು ನ್ಯೂಟ್ರಾನ್ಗಳು ಇವೆ? 1. ನ್ಯೂಟ್ರಾನ್ಗಳು ಇರಲಾರದ ಏಕೈಕ ಮೂಲ ವಸ್ತು ಹೈಡ್ರೋಜನ್. ಇದು ಹೇಳಬೇಕು. ಇನ್ನ ಒಂದು ಇಲ್ಲಿ ಹೈಡ್ರೋಜಿನೇಷನ್ ಅಂತ ಹೇಳಿ ಬರ್ತಾವ. ಹೈಡ್ರೋಜಿನೇಷನ್ ಅಂದ್ರೆ ಜಲಜನೀಕರಣ ಕ್ರಿಯೆ. ಇದರದಿಂದ ಡಾಲ್ಡಾ ತಯಾರು ಮಾಡ್ತಾರ. ಡಾಲ್ಡಾಕ್ ಇನ್ನೊಂದು ಹೆಸರು ವನಸ್ಪತಿ ತುಪ್ಪ. ಈ ವನಸ್ಪತಿ ತುಪ್ಪ ಅಥವಾ ಡಾಲ್ಡಾ ತಯಾರಿಸಬೇಕಂದ್ರೆ ಅದಕ್ಕೆ ನಿಕ್ಕಲ್ ಚೂರುಗಳನ್ನು ಬೆರೆಸಲಾಗುವುದು. ನಿಕ್ಕಲದ ಸಂಕೇತ Ni. ಇದು ಗೊತ್ತಿರಬೇಕು. ಹೈಡ್ರೋಜನ್ ಬಂಧ ಅಂತೇಳಿ ಒಂದು ಬರ್ತದೆ. ಹೈಡ್ರೋಜನ್ ಬಾಂಡ್. ಈ ಹೈಡ್ರೋಜನ್ ಬಂಧ ಎನ್ನುವುದು ಅತ್ಯಂತ ದುರ್ಬಲವಾದ ಬಂಧವಾಗಿರುತ್ತದೆ. ನೀರಿನಲ್ಲಿ ಯಾವ ಬಂಧ? ಹೈಡ್ರೋಜನ್. NH3 ಅಂದ್ರೆ ಅಮೋನಿಯಾದಲ್ಲಿ ಹೈಡ್ರೋಜನ್ ಬಾಂಡ್. HF ಅಂದ್ರೆ ಹೈಡ್ರೋಜನ್ ಫ್ಲೋರೈಡ್, ಹೈಡ್ರೋಜನ್ ಬಾಂಬ್, ಹೈಡ್ರೋಜನ್ ಬಾಂಡ್. DNA ಏನಿರ್ತಂದ್ರೆ ಹೈಡ್ರೋಜನ್ ಬಾಂಡ್. RNA ಹೈಡ್ರೋಜನ್ ಬಾಂಡ್. ಎಲ್ಲಾ ಜೀವಿಗಳು ಜೀವಂತವಾಗಿರಲು ಕಾರಣವಾಗಿರುವುದು ಯಾವ ಬಂಧ ಅಂತ ಕೇಳಿದ್ರ ಹೈಡ್ರೋಜನ್ ಬಂಧ ಹೇಳ್ಬೇಕು. ಇದರ ಬಗ್ಗೆ ಎಷ್ಟು ಕಲ್ಪನೆಗಳಿರ್ಬೇಕು ತಮ್ಮ. ನೆಕ್ಸ್ಟ್, ಅಮಶಂಕೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಇಂಗ್ಲಿಷ್ನಾಗ ಡಯೇರಿಯಾ ಎಂದರ್ಥ.
ಡಯೇರಿಯಾ. ಇನ್ಫ್ಲೂಯೆನ್ಸಾ ಅಮಶಂಕೆ ಎನ್ನುವುದು ಎದರದಿಂದ ಆತಂದ್ರೆ ಬ್ಯಾಕ್ಟೀರಿಯಾದಿಂದ, ಕಲುಷಿತ ಆಹಾರ ನೀರು ಸೇವನೆ. ಇನ್ಫ್ಲೂಯೆನ್ಸಾ ಎನ್ನುವುದು ವೈರಸ್ ನಿಂದ ಬರ್ತದೆ, ಸ್ವಲ್ಪ ನೆಗಟಿವ್ ಟೈಪ್ ಇರ್ತದೆ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಯಾವ ಅಂಗ ಇನ್ಸುಲಿನ್ ಸ್ರವಿಕೆ ಮಾಡುತ್ತದೆ? ಪ್ಯಾನ್ಕ್ರಿಯಾಸ್. ಪ್ಯಾನ್ಕ್ರಿಯಾಸ್ ಅಂದ್ರೆ ಏನ್ರಿ? ಮೇದೋಜೀರಕ ಗ್ರಂಥಿ. ಈ ಮೇದೋಜೀರಕ ಗ್ರಂಥಿದೊಳಗ ಏನಿರ್ತದ ಅಂತ ಕೇಳ್ತಾರ. ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಇರ್ತಾವ. ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಏನನ್ನು ಬಿಡುಗಡೆ ಮಾಡುತ್ತವೆ ಅಂತ ಕೇಳ್ತಾರ. ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಎಲ್ಲಿವೆ ಅಂದ್ರ ಪ್ಯಾನ್ಕ್ರಿಯಾಸ್. ಇದ್ರೊಳಗ ಬೀಟಾ ಕೋಶ ತಿಳಿರ್ತದ. ಈ ಬೀಟಾ ಕೋಶದಿಂದ ಏನು ಬಿಡುಗಡೆ ಆಗ್ತದೆ? ಇನ್ಸುಲಿನ್. ಇನ್ಸುಲಿನ್ ನಮ್ಮ ದೇಹದೊಳಗ ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಯಂತ್ರಣ ಮಾಡುತ್ತದೆ. ಇದು ಹೇಳ್ಬೇಕು ನಾವು. ಗ್ಲೂಕೋಸ್ ಕಾಂಟೆಂಟ್ಸ್ ಕಂಟ್ರೋಲ್ ಮಾಡ್ತದೆ. ಪ್ಯಾನ್ಕ್ರಿಯಾಸ್ ಇದು ಎಂಥ ಗ್ರಂಥಿಯಾಗಿದೆ? ಮಿಶ್ರ ಗ್ರಂಥಿಯಾಗಿದೆ. ಇದು ವಾಟ್. ಬಣ್ಣದ ಕುರುಡುತನ ಯಾರಲ್ಲಿ ವಿರಳವಾಗಿರುತ್ತದೆ ಅಂದ್ರ ಕಲರ್ ಬ್ಲೈಂಡ್ನೆಸ್ ಅಂತ. ಕಲರ್ ಬ್ಲೈಂಡ್ನೆಸ್ ಅನ್ನೋದು ಇದು ಹೆರಿಡಿಟಿ ಡಿಸೀಸ್. ಬ್ಲೈಂಡ್ನೆಸ್, ಬಣ್ಣದ ಡಿಫ್ರೆನ್ಸ್ ಗೊತ್ತಾಗಲ್ಲ ಇವ್ರಿಗೆ. ಹಾಗಾದ್ರೆ ಈ ಕಲರ್ ಬ್ಲೈಂಡ್ನೆಸ್ ಅನ್ನೋದು ಯಾರಲ್ಲಿ ಅಂದ್ರ ಪುರುಷನಲ್ಲಿ ಇರುವ ಕ್ರೋಮೋಸೋಮ್ ಏನಿರ್ತಾವಂದ್ರ XY. ಮಹಿಳೆಯರಲ್ಲಿ ಇರುವ ಕ್ರೋಮೋಸೋಮ್ ಏನದವಂದ್ರ XX. ಹಾಗಾದರೆ ಇದು ಹೆಚ್ಚಿಗೆ ಕಂಡು ಬರುವುದು ಎಲ್ಲಿ ಅಂದ್ರೆ ಪುರುಷರಲ್ಲಿ. ಇಲ್ಲಿ ಒಂದೇ ಕ್ರೋಮೋಸೋಮ್ ಇರೋದ್ರಿಂದ. ಮಹಿಳೆಯರಲ್ಲಿ 2 ಕ್ರೋಮೋಸೋಮ್ ಇರುವುದರಿಂದ ಇದಕ್ಕೆ ಕ್ಯಾರಿ ಮಾಡೋದು X ಕ್ರೋಮೋಸೋಮ್ ಕ್ಯಾರಿ ಮಾಡಿರುತ್ತೆ. ಹಾಗಾಗಿ ಮಹಿಳೆಯರಲ್ಲಿ ವಿರಳವಾಗಿರುತ್ತದೆ, ಪುರುಷರಲ್ಲಿ ಇದು ಹೆಚ್ಚಿಗೆ ಕಂಡು ಬರುತ್ತದೆ. 1. ಇದು ಎಂತಂದು ಅಂದ್ರೆ ಹೆರಿಡಿಟಿ ಡಿಸೀಸ್ ಅಂದ್ರೆ ವಂಶ ಪಾರಂಪರ್ಯವಾಗಿ ಬರುವಂತಹ ರೋಗ. ಈ ವಂಶ ಪಾರಂಪರ್ಯ ಕಾಯಿಲೆ ಏನದ ಅಂದ್ರ, ವಂಶ ಪಾರಂಪರ್ಯ ಕಾಯಿಲೆ ಅನ್ನೋದು ಹೆಂಗ್ ಬರುತ್ತೆ ಅಂದ್ರ ತಂದೆಯಿಂದ ಮಗಳಿಗೆ ಬರುತ್ತದೆ. ಹಾಗಾದರೆ ತಾಯಿಯಿಂದ ಮಗನಿಗೆ ಬರುತ್ತದೆ. ಅಪೋಸಿಟ್ ಸೆಕ್ಸ್ ಬರ್ತದೆ ಮಗ. ಯಾವ 2 ಕಲರ್ ಒಟ್ಟ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಕೇಳಿದ್ರಂದ್ರ, ಒಂದು ರೆಡ್ ಡಿಫ್ರೆನ್ಸ್ ಗೊತ್ತಾಗಲ್ಲ, 2ನೇದು ಗ್ರೀನ್ ಗೊತ್ತಾಗಲ್ಲ. ಈ 2 ಬಣ್ಣಗಳ ವ್ಯತ್ಯಾಸ ಗುರುತಿಸಲು ಅಸಹಾಯಕನಾಗುತ್ತಾನೆ. ಈ ಕಾಯಿಲೆ ಮಹಿಳೆಯರಲ್ಲಿ ಕಡಿಮೆ ಇರ್ತದ, ಪುರುಷರಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರ್ತದ. ಇದು ಹೇಳ್ಬೇಕ್ರಿ ನಾವು. ಆಲ್ಕೋಹಾಲ್ ಅನ್ನು ಅತಿಯಾಗಿ ಸೇವಿಸಿದಾಗ ಏನಾಗುತ್ತದೆ? ಲಿವರ್ ಫೇಲ್, ಪಿತ್ತಜನಕಾಂಗ. ಇದಕ್ಕೆ ಸಿರೋಸಿಸ್ ಎನ್ನುವ ರೋಗ ಬರುತ್ತದೆ. UPSC ಕ್ವಶನ್ ಮತ್ತೊಂದು ಕೇಳ್ಯಾರ ನೋಡಿ. ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದ ಪಿತ್ತಕೋಶಕ್ಕೆ ಬರುವ ಕಾಯಿಲೆ ಸಿರೋಸಿಸ್. ಹೊಟ್ಟೆಯೊಳಗ ಉರಿಯೂತ ಉಂಟಾಗುತ್ತದೆ, ಹೃದಯದಲ್ಲಿ ಅಶಕ್ತಗೊಳ್ಳುತ್ತದೆ, ಮೇಲಿನ ಎಲ್ಲವೂ ಉಂಟಾಗುತ್ತದೆ. ಎದರದಿಂದ ಅಂದ್ರೆ ಆಲ್ಕೋಹಾಲ್. ಆಲ್ಕೋಹಾಲಕ್ಕ OH ಎನ್ನುವ ಯಾವಾಗಲೂ ಗುಂಪು ಸೇರ್ಪಡೆಗೊಂಡಿರ್ತದೆ. ನೆಕ್ಸ್ಟ್, ನೀರಿನ ತಾಪಮಾನ 30 ಡಿಗ್ರಿಯಿಂದ 0 ಡಿಗ್ರಿಗೆ ಲೆಸ್ ಮಾಡಿದೆವು. ಆಗ ಮಂಜುಗಡ್ಡೆಯ ಗಾತ್ರ ಏನಾಗುತ್ತದೆ ಅಂತ ಕೇಳ್ತಾರೆ. ಗಾತ್ರ ಹೆಚ್ಚಳವಾಗುತ್ತದೆ. ಟೆಂಪರೇಚರ್ ಲೆಸ್ ಆದಕ್ರ ಗಾತ್ರ ಹೆಚ್ಚಳವಾಗುತ್ತದೆ. ಇದೇ ನೀರಿನ ವಿಶೇಷತೆ. ಇಲ್ಲಿ ನೋಡಿ, ಇದಕ್ಕೆ ಈ ರೀತಿ ಅಬ್ಸರ್ವೇಷನ್ ಮಾಡಿ. ಟೆಂಪರೇಚರ್ ಕಮ್ಮಿ ಮಾಡೋದ್ರಂದ್ರೆ ಗಾತ್ರ ಹೆಚ್ಚಿಗೆ ಆಗ್ತದೆ. ಯಾವಾಗ ತಾಪಮಾನ ಇಳಿಕೆಯಾದರೆ ಗಾತ್ರ ಹೆಚ್ಚುತ್ತದೆ. ಒಂದು ವೇಳೆ ತಾಪಮಾನ ಹೆಚ್ಚಿಸಿದಾಗ ಗಾತ್ರ ಇಳಿಯುತ್ತದೆ. ಅಪೋಸಿಟ್, 2 ಅಪೋಸಿಟ್ ಇರ್ತಾವ. ಇದರದು ಇದು ಈ ಕಾನ್ಸೆಪ್ಟ್ದಾಗ ಇರಬೇಕು. ನೆಕ್ಸ್ಟ್, ಯಾವುದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ? ಗಳಗಂಡ ರೋಗಕ್ಕ ಗಾಯ್ಟರ್ ರೋಗ ಎಂದು ಕರೆಯುತ್ತಾರೆ. ಸರಳ ಗಾಯ್ಟರ್, ಸಿಂಪಲ್. ಹಾಗಾದರೆ ಅಯೋಡಿನ್ ಕೊರತೆಯಿಂದ ಇದು ಥೈರಾಯ್ಡ್ ಗ್ರಂಥಿಗೆ ಬರುತ್ತದೆ.
ಥೈರಾಯ್ಡ್ ಗ್ರಂಥಿ ಏನು ಬಿಡುಗಡೆ ಮಾಡ್ತದ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನು ಬಿಡುಗಡೆ ಮಾಡಬೇಕು. ಈ ಥೈರಾಕ್ಸಿನ್ ಹಾರ್ಮೋನು ಸ್ರವಿಕೆ ಆಗಬೇಕು ಅಂದ್ರ ಅಯೋಡಿನ್ ಬೇಕು. ಅಯೋಡಿನ್ ಇದು ಹೇಳ್ಬೇಕು ನಾವು. ಏನೋ ಒಂದು ಕ್ವಶನ್ ಏನ್ ಕೇಳ್ತಾರ ಅಂದ್ರೆ ಅಯೋಡಿನ್ ಸಾಮಾನ್ಯವಾಗಿ ಅಲೋಹಗಳು ಹೊಳೆಯುವುದಿಲ್ಲ ಏನ್, ಆದ್ರೆ ಇದು ಅಯೋಡಿನ್ ಏನಾತ್ಮನು ಹೊಳೆಯುತ್ತದೆ. ಹೊಳೆಯುವ ಅಲೋಹ ಅಯೋಡಿನ್ ಇದು ಹೇಳ. ಇಷ್ಟು ನಮಗ ಇರೋದಂದ್ರೆ ಇದರದ ಕಾನ್ಸೆಪ್ಟ್ಗಳು ಬೇಕು. ಆಯ್ತ್ರೆ, ಎಲ್ಲರಿಗೂ ಧನ್ಯವಾದಗಳು.